ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಏಮ್ಸ್ ಹೋರಾಟ ಸಮಿತಿ ನಿಯೋಗ ಕೇಂದ್ರ ರಾಜ್ಯ ಗೃಹ ಸಚಿವರ ಭೇಟಿ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಕುರಿತು ಪ್ರಧಾನಿಗಳೊಂದಿಗೆ ಚರ್ಚಿಸುವ ಭರವಸೆ ನೀಡಿದ ಸಂಜಯ್ ಬಂಡಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂಪುಟದಿಂದ ವಜಾಗೊಳಿಸಲು ಆಗ್ರಹಿಸಿ ಸಂಘಟನೆಗಳಿಂದ ಧರಣಿ. ರಂದು ಮಾಜಿ ಶಾಸಕ ಎ ಪಾಪರೆಡ್ಡಿ ಜನ್ಮದಿನದ ಅಂಗವಾಗಿ 300 ಮುಕುಟ ಅಭಿನಂದನಾ ಗ್ರಂಥ ಲೋಕಾರ್ಪಣೆ. ಹರವಿನಾಗನಗೌಡ. ದೇವದುರ್ಗದ ಕರ್ಕಿಹಳ್ಳಿ ಅನಧಿಕೃತ ಮರಳು ದಾಸ್ತಾನು ಜಪ್ತಿಗೊಳಿಸದಿದ್ದರೆ ನ್ಯಾಯಾಲಯ ಮೊರೆ. ಬಸವರಾಜ್ ನಾಯಕ್ ಕೊತ್ತದೊಡ್ಡಿ. ಆರ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ವಿಶ್ವನಾಥ್ ಪಾಟೀಲ್ ತೋರಣದಿನ್ನಿ ಬಂಧನಕ್ಕೆ ಆಗ್ರಹಿಸಿ ಜನವರಿ 10ರಿಂದ ಅನಿರ್ದಿಷ್ಟ ಧರಣಿ. ಮಲ್ಲಯ್ಯ ಕಟ್ಟಿಮನಿ. ರಾಯಚೂರು ಮಹಾನಗರ ಪಾಲಿಕೆಗೆ ಹೊಸದಾಗಿ 344 ಹುದ್ದೆಗಳನ್ನು ನೇಮಕಾತಿಗೆ ಸರ್ಕಾರದ ಅನುಮೋದನೆ. ವಾರ್ತೆಗಳ ವಿವರ. ಏಮ್ಸ್ ಆರೋಗ್ಯ ಸಂಸ್ಥೆ ಸ್ಥಾಪನೆಗಾಗಿ ಸುದೀರ್ಘ ಹೋರಾಟ ನಡೆದಿರುವ ಬಗ್ಗೆ ನನ್ನ ಗಮನಕ್ಕೆ ಬಂದಿದೆ. ನಾನು ಆದಷ್ಟು ಶೀಘ್ರದಲ್ಲಿಯೇ ಪ್ರಧಾನಮಂತ್ರಿ ಅವರನ್ನು ಭೇಟಿ ಮಾಡಿ ರಾಯಚೂರಿನಲ್ಲಿ ಏಮ್ಸ್ ಆರೋಗ್ಯ ಸಂಸ್ಥೆ ಸ್ಥಾಪಿಸುವ ಬಗ್ಗೆ ಚರ್ಚಿಸುವುದಾಗಿ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಅವರು ಏಮ್ಸ್ ಹೋರಾಟಗಾರರಿಗೆ ನಗರದಲ್ಲಿ ಭರವಸೆ ನೀಡಿದರು. ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿ ನಿಯೋಗ ಇಂದು ಕೇಂದ್ರ ಸರ್ಕಾರದ ಗೃಹ ಖಾತೆಯ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಅವರನ್ನು ನಗರದ ಕೃಷಿ ವಿಶ್ವವಿದ್ಯಾಲಯದ ಅತಿಥಿ ಗೃಹದಲ್ಲಿ ಭೇಟಿ ಮಾಡಿ ಐಐಟಿಯಿಂದ ವಂಚಿತಗೊಂಡ ಮಹತ್ವಾಕಾಂಕ್ಷಿ ಜಿಲ್ಲೆ ರಾಯಚೂರಿನಲ್ಲಿಯೇ ಏಮ್ಸ್ ಆರೋಗ್ಯ ಸಂಸ್ಥೆ ಮಂಜೂರಾತಿಗಾಗಿ ಸುದೀರ್ಘ 960 ದಿನಗಳಿಂದ ಹೋರಾಟ ನಡೆದಿದ್ದು, ಈ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಅವರೊಂದಿಗೆ ಚರ್ಚಿಸಿ ಮಂಜೂರು ಮಾಡಿಸುವಲ್ಲಿ ತಾವು ನಿರ್ಣಾಯಕ ಪಾತ್ರ ವಹಿಸಬೇಕೆಂದು ಮನವಿ ಪತ್ರವನ್ನು ಸಲ್ಲಿಸಿದರು. ಮನವಿ ಪತ್ರವನ್ನು ಸ್ವೀಕರಿಸಿ ಮಾತನಾಡಿದ ಸಚಿವರು, ಏಮ್ಸ್ ಆರೋಗ್ಯ ಸಂಸ್ಥೆಗಾಗಿ ನಡೆದಿರುವ ಸುದೀರ್ಘ ಹೋರಾಟದ ಬಗ್ಗೆ ನನಗೆ ಗೊತ್ತಿದೆ. ನಾನು ಆದಷ್ಟು ಶೀಘ್ರದಲ್ಲಿ ಪ್ರಧಾನಮಂತ್ರಿಯವರನ್ನು ಭೇಟಿ ಮಾಡಿ ರಾಯಚೂರಿನಲ್ಲಿ ನಡೆದಿರುವ ಸುದೀರ್ಘ ಹೋರಾಟದ ಬಗ್ಗೆ ಮನವರಿಕೆ ಮಾಡಿ ಮಹತ್ವಾಕಾಂಕ್ಷಿ ಜಿಲ್ಲೆ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸುವ ಕುರಿತು ಚರ್ಚಿಸುತ್ತೇನೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಜಿಲ್ಲಾಧಿಕಾರಿಗಳು ಮತ್ತು ಏಮ್ಸ್ ಹೋರಾಟ ಸಮಿತಿ ಸಂಚಾಲಕರಾದ ಡಾಕ್ಟರ್ ಬಸವರಾಜ್ ಕಳಸಾವ್, ಅಶೋಕ್ ಕುಮಾರ್ ಜೈನ್, ಜಾನ್ ವೆಲ್ಸಿ, ಎಂಆರ್ ಬೇರಿ, ಜಗದೀಶ್ ಪಾಟೀಲ್ ಪುರತಿಪ್ಪಲಿ, ವಿನಯ್ ಕುಮಾರ್ ಚಿತ್ರಗಾರ, ಡಾಕ್ಟರ್ ಎಸ್ ಪಾಟೀಲ್ ಮುಂತಾದವರು ಭಾಗವಹಿಸಿದ್ದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಅಂಬೇಡ್ಕರ್ ಅವರಿಗೆ ರಾಜ್ಯಸಭೆಯಲ್ಲಿ ಅವಮಾನ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಘೋಷಣೆ ಹಾಕಿದರು. ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ 2 ದಿನ ಸಂವಿಧಾನದ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಚರ್ಚೆ ಮಾಡಲು ಅವಕಾಶ ನೀಡಿದ್ದು, ಆ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಅಂಬೇಡ್ಕರ್ ಎನ್ನುವುದು ಈಗ ಫ್ಯಾಷನ್ ಆಗಿ ಬಿಟ್ಟಿದೆ, ಆ ಹೆಸರು ಬದಲಿಗೆ ದೇವರ ಹೆಸರು ಜಪಿಸಿದರೆ 7 ಜನ್ಮದಲ್ಲಿ ಸ್ವರ್ಗ ಸಿಗುತ್ತಿತ್ತು ಎಂದು ಹೇಳಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಹಾಗೂ ದೇಶದ ಜನರ ಭಾವನೆಗಳಿಗೆ ಧಕ್ಕೆ ತರುವಂತಹ ಪ್ರಚೋದನಕಾರಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿದರು. ಅಂಬೇಡ್ಕರ್ ಅವರಿಗೆ ಮತ್ತು ಅವರ ಅನುಯಾಯಿಗಳಿಗೆ ಹಾಗೂ ದೇಶದ ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾರೆ. ಇಂತಹ ಹೇಳಿಕೆಗಳಿಂದ ದೇಶದಲ್ಲಿ ಕೋಮು ಗಲಭೆಗಳಿಗೆ ದಾರಿ ಮಾಡಿಕೊಡುತ್ತಿದ್ದಾರೆ. ಕೂಡಲೇ ಅಮಿತ್ ಶಾ ಅವರನ್ನು ಕೇಂದ್ರ ಗೃಹ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿದರು. ಪ್ರಕರಣ ದಾಖಲ ಮಾಡಿದ ಮೋದಿ ಸರ್ಕಾರಕ್ಕೆ ಧಿಕ್ಕಾರ, ಮೋದಿ ಸರ್ಕಾರಕ್ಕೆ ಧಿಕ್ಕಾರ, ಪ್ರಕರಣ ದಾಖಲೆ ಮಾಡಿದ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಅಮಿತ್ ಶಾ ಅವರನ್ನು ಗಡಿಪಾರು ಮಾಡಲೇಬೇಕು, ಅಮಿತ್ ಶಾ ಅವರನ್ನು ಗಡಿಪಾರು ಮಾಡಲೇಬೇಕು. ಪ್ರಕರಣ ದಾಖಲೆಗಳೇ ಹಿಂದೇಟಾಗಿರ್ತಕ್ಕಂಥ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಪ್ರಕರಣಕ್ಕೆ ಜಯವಾಗಲಿ, ಪ್ರತಿಭಟನೆಗೆ ಜಯವಾಗಲಿ, 22ರ ಕಾರ್ಯಕ್ರಮಕ್ಕೆ ಜಯವಾಗಲಿ. संविधान शिल्पी बाबा साहेब आंबेडकर आला रहे.
ಅಮಿತ್ ಶಾ ಅವರನ್ನು ಬಂಧಿಸಿ ಬಂಧಿಸಿ ಅವರಿಗೆ ಬೇಡಿ ಅಮಿತ್ ಶಾ ಕೇಳಿ ಅವರಿಗೆ ಬೇಡಿ ಅಮಿತ್ ಶಾ ಕೇಳಿ ಅವರಿಗೆ ಬೇಡಿ ಅಮಿತ್ ಶಾ ಕೇಳಿ ಅವರಿಗೆ ಬೇಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರೇ ಆಗಲಿ 27ರ ಕಾರ್ಯಕ್ರಮಕ್ಕೆ ಜಯವಾಗಲಿ. ಅಮಿತ್ ಶಾ ಅವರನ್ನು ಸಂಪುಟದಿಂದ ಕೈಬಿಡುವ ಮೋದಿ ಸರ್ಕಾರಕ್ಕೆ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ. ಸಂಪುಟದಿಂದ ವಜಾಗೊಳಿಸಲೇಬೇಕು, ಸಂಪುಟದಿಂದ ಕೈಬಿಡಿ, ಸಂಪುಟದಿಂದ ವಜಾಗೊಳಿಸಿ. ನಾಚಿಕೆಗೇಡ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ, ನಾಚಿಕೆಗೇಡ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಈ ಸಂದರ್ಭದಲ್ಲಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಮುಖಂಡರುಗಳಾದ ಎಸ್ ಮಾರಪ್ಪ ವಕೀಲ್, ರವೀಂದ್ರನಾಥ್ ಪಟ್ಟಿ, ಜಾನ್ ವೆಸಲಿ, ಖಾಜಾ ಅಸ್ಲಾಂ, ಎಂಆರ್ ಬೇರಿ, ರವಿಕುಮಾರ್ ರಾಂಪುರ್, ತಿಮ್ಮಾರೆಡ್ಡಿ, ಹೇಮರಾಜ್ ಅಸ್ಕಿಹಾಳ್, ಶ್ರೀನಿವಾಸ್ ಕೊಪ್ಪರ್, ಎಂ ಈರಣ್ಣ, ಆಂಜನೇಯ ಉಡ್ಕೂರ್, ನರಸಿಂಹಲು ಮರ್ಚಟಾಳ್, ಶ್ರೀನಿವಾಸ್ ಕಲವರದೊಡ್ಡಿ, ಆಂಜನೇಯ ಕುರುಬದೊಡ್ಡಿ, ವಿಜಯ್ ರಾಣಿ, ಶಿವಕುಮಾರ್ ಮ್ಯಾಗಳಮನಿ, ಲಕ್ಷ್ಮಣ್ ಮಂಡಲಗೇರ, ಭಾಸ್ಕರ್, ಕೆಇ ಕುಮಾರ್, ತೌಸಿಫ್ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ಮಾಜಿ ಶಾಸಕ ಎ ಪಾಪರೆಡ್ಡಿ ಅವರ 87ನೇ ವಸಂತೋತ್ಸವದ ಅಂಗವಾಗಿ ಡಿಸೆಂಬರ್ 29ರಂದು 300 ಮುಕ್ಕುಟ ಅಭಿನಂದನಾ ಗ್ರಂಥ ಲೋಕಾರ್ಪಣೆಯನ್ನು ನಗರದ ಗಂಜ್ ಕಲ್ಯಾಣ ಮಂಟಪದಲ್ಲಿ ಬೆಳಿಗ್ಗೆ 10:30 ಗಂಟೆಗೆ ಸರಳವಾಗಿ ನಡೆಸಲು ಉದ್ದೇಶಿಸಲಾಗಿದೆ ಎಂದು ಅಭಿನಂದನಾ ಸಮಾರಂಭದ ಸ್ವಾಗತ ಸಮಿತಿ ಉಪಾಧ್ಯಕ್ಷ ಹರವಿ ನಾಗನಗೌಡ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬಡತನದಿಂದ ಹುಟ್ಟಿ ಬೆಳೆದ ಸಾಮಾಜಿಕ ಸೇವೆ ಸಲ್ಲಿಸಿರುವ ಪಾಪರೆಡ್ಡಿ ಅವರು ನಗರಸಭೆ ಅಧ್ಯಕ್ಷರಾಗಿ, ಶಾಸಕರಾಗಿ, ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿ ಸಂಸ್ಕೃತಿ ಉತ್ಸವದ ಮೂಲಕ ಸಮಾಜಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದ್ದಾರೆ. ಅವರ ಜೀವನ ಗಾಥೆಯನ್ನು ಸಮಾಜಕ್ಕೆ ಪರಿಚಯಿಸಲು ಹಿರಿಯ ಸಾಹಿತಿ ರಾಮಣ್ಣ ಹವಳೆ ಸಂಪಾದಕತ್ವದಲ್ಲಿ 300 ಮುಕುಟ ಅಭಿನಂದನಾ ಗ್ರಂಥ ಸಿದ್ಧವಾಗಿದೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಚಿಕ್ಕಸೂಗೂರು ಚೌಕಿ ಮಠದ ಶ್ರೀ ಜಗದ್ಗುರು ಡಾಕ್ಟರ್ ಸಿದ್ದಲಿಂಗ ಸ್ವಾಮಿಗಳು, ಕಿಲ್ಲೆ ಬೃಹನ್ ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು ವಹಿಸಲಿದ್ದಾರೆ. ಅಭಿನಂದನಾ ಗ್ರಂಥವನ್ನು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಬಿಡುಗಡೆಗೊಳಿಸಲಿದ್ದಾರೆ. ಕೃತಿಯ ಕುರಿತು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಅಮರೇಶ್ ಯತಗಲ್ ಮಾತನಾಡಲಿದ್ದಾರೆ. ಅಧ್ಯಕ್ಷತೆಯನ್ನು ಅಭಿನಂದನಾ ಗ್ರಂಥ ಸ್ವಾಗತ ಸಮಿತಿ ಅಧ್ಯಕ್ಷ ಬೆಳ್ಳಂ ನರಸರೆಡ್ಡಿ ವಹಿಸಲಿದ್ದಾರೆ. ಮಾಜಿ ಶಾಸಕ ಎ ಪಾಪರೆಡ್ಡಿ ಅವರ ಉಪಸ್ಥಿತಿಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಂಸದ ಜಿ ಕುಮಾರ್ ನಾಯಕ್, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್, ಮಾಜಿ ಸಚಿವ ಎಂಎಸ್ ಪಾಟೀಲ್, ನಗರಸಭೆ ಮಾಜಿ ಅಧ್ಯಕ್ಷ ಪಾರಸಮಲ್ ಸುಖಾನಿ, ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, ಮಾಜಿ ಶಾಸಕ ಸೈಯದ್ ಯಾಸೀನ್, ಎ ಮಾರಪ್ಪ ವಕೀಲ್, ಗಧಾರ್ ಬೆಟ್ಟಪ್ಪ, ಜಯವಂತರಾವ್ ಪತಂಗೆ, ಕೆ ಶಾಂತಪ್ಪ ಮಹಿಪಾಡ್ ರೆಡ್ಡಿ ಮುನ್ನೂರ್, ಜಿ ಶಿವಮೂರ್ತಿ, ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ಉದ್ಯಮಿ ಅನ್ವರ್ ಸೇಠ್, ಶ್ರೀಕಾಂತರಾವ್ ವಕೀಲ್ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ. ಅಭಿನಂದನಾ ಗ್ರಂಥದ ಪ್ರಧಾನ ಸಂಪಾದಕ ರಾಮಣ್ಣ ಹವಳೆ, ಸಂಪಾದಕ ಅಯ್ಯಪ್ಪ ಹುಡ, ಸಹ ಸಂಪಾದಕರುಗಳಾದ ಕೆ ಸತ್ಯನಾರಾಯಣ್, ಬಿ ವೆಂಕಟ ಸಿಂಗ್ ಭಾಗವಹಿಸಲಿದ್ದಾರೆ ಎಂದರು. ಪಾಪರೆಡ್ಡಿಯವರ ಜನ್ಮ 82ನೇ ಜನ್ಮೋತ್ಸವದ ನಿಮಿತ್ತವಾಗಿ 300 ಮುಕ್ತ ಎಂಬ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಸಮಾರಂಭವನ್ನು ನಾವೆಲ್ಲ ಸ್ವಾಗತಿಸುತ್ತೇವೆ. ಚೌಕಿ ಮಠದ ಶ್ರೀ ಸಿದ್ದಲಿಂಗ ಸ್ವಾಮಿಗಳನ್ನ, ಕಿಲ್ಲೆ ಬ್ರಹ್ಮಣ ಮಠದ ಶಿವಾಚಾರ್ಯ ಮಹಾಸ್ವಾಮಿಗಳನ್ನ, ಸೋಮಾರಪೇಟೆ ಮಠದ ರಾಯಚೂರು ಶಿವಸ್ವಾಮಿಗಳು ಸಾನ್ನಿಧ್ಯದಲ್ಲಿ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜ್ ಅವರು ಕೃತಿಯ ಬಿಡುಗಡೆ ಮಾಡ್ತಾರೆ. ಈ ಕೃತಿಯನ್ನು ಕುರಿತು ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ಅಮರೇಶ್ ಯತಗಲ್ ಅವರು ಕೃತಿ ಪರಿಚಯ ಮಾಡ್ತಾರೆ. ಅವತ್ತಿನ ಆ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುವಾದಂಥ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಎ ಪಿ ಪಾಪರೆಡ್ಡಿ ಅವರ ಉಪಸ್ಥಿತಿಯಲ್ಲಿ ಈ ಒಂದೆಲ್ಲ ಕಾರ್ಯಕ್ರಮದ ಅಧ್ಯಕ್ಷನ್ನ 300 ಕಾಪ್ ಸಮಾಜದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬೆಳ್ಳಂ ನರಸರೆಡ್ಡಿ ಅವರು ವಹಿಸಿದ್ದಾರೆ. ಈ ಒಂದೆಲ್ಲ ಕಾರ್ಯಕ್ರಮಕ್ಕೆ ಪ್ರಮುಖರಾದಂಥ ಮುಖ್ಯ ಅತಿಥಿಗಳಾಗಿ ರಾಯಚೂರು ಸಂಸದರಾದಂಥ ಶ್ರೀ ಕುಮಾರ್ ನಾಯಕರವರು ಮತ್ತು ರಾಯಚೂರು ಶಾಸಕರಾದ ಶ್ರೀ ಶಿವರಾಜ್ ಪಾಟೀಲ್ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಎ ವಸಂತ್ ಕುಮಾರ್ ಅವರು ಹಾಗೂ ಮಾಜಿ ಸಚಿವರಾದಂಥ ಶ್ರೀ ಸನ್ಮಾನ್ಯ
MS ಪಾಟೀಲ್ ಅವರು ಮತ್ತು ಮಾಜಿ ನಗರಸಭೆ ಅಧ್ಯಕ್ಷರು ಮತ್ತು TSSನ ಅಧ್ಯಕ್ಷರಾದಂಥ ಶ್ರೀ ಬಾಲಕೃಷ್ಣ ಸುಕರ್ಣಿ ಅವರು, ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ ಎನ್ ಶಂಕರಪ್ಪನವರು, ಮಾಜಿ ಶಾಸಕರಾದ ರಾಯಚೂರಿನ ಶ್ರೀ ಸೈಯದ್ ಯಾಸೀನ್ ರವರು ಮುಖ್ಯ ಅತಿಥಿಗಳಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದರ ಜೊತೆಗೆ ಇನ್ನೂ ಅನೇಕ ಕ್ಷೇತ್ರದಿಂದ ಬಂದಂಥ ಅತಿಥಿಗಳು ಕೂಡ ಇದ್ದಾರೆ. ಮೊದಲನೇದಾಗಿ ಮಾಜಿ ನಗರಸಭೆ ಅಧ್ಯಕ್ಷರಾದ ಶ್ರೀ ಮಾರಪ್ಪಟ್ಟರು, AM ಸಂಸ್ಥೆ ಅಧ್ಯಕ್ಷರು ಶ್ರೀ ಗದಾರ್ ವೆಂಕಟಪ್ಪನವರು, TMCM ಅಧ್ಯಕ್ಷರಾದ ಕೇಂದ್ರ ಪತಂಗಿ ಅವರು, ಮಾಜಿ ಅಧ್ಯಕ್ಷರು ಕೆ ಶಾಂತಪ್ಪನವರು, ಸಾಹಿತಿಗಳು ಮತ್ತು CM ತಳಗುರಿ ಅವರ ಶ್ರೀ ಮಹಿಪಾಲ್ ರೆಡ್ಡಿ ಮುನ್ನೂರವರು, ಮಾಜಿ ಸದಸ್ಯರಾದ ಶ್ರೀ ಶಿವಮೂರ್ತಿ ಅವರು, ಶ್ರೀ ಜಯಣ್ಣನವರು, ಮತ್ತು ಉದ್ಯಮಿಗಳಾದ ಶ್ರೀ ಅನ್ವರ್ ಶೇಟ್ ಅವರು, KPSC ಮಾಜಿ ಸದಸ್ಯರಾದಂಥ ಶ್ರೀಕಾಂತ್ ಉತ್ತೂರವರು, ಪುರಸಭೆ ನಿಮ್ಸೂರು ಅಧ್ಯಕ್ಷರಾದಂಥ ಬಾಬುರೆಡ್ಡಿ ಅವರು, ಮುನ್ನೂರು ಕಾಪ್ ಸಮಾಜದ ಗೌರವಾಧ್ಯಕ್ಷರಾದ ಶ್ರೀ ಉಪ್ಪು ಕೃಷ್ಣಮೂರ್ತಿ ಅವರು, ಮುನ್ನೂರು ಕಾಪ್ ಸಮಾಜ ಗದ್ವಾಲ್ನ ಅಧ್ಯಕ್ಷರಾದಂಥ ವೇಣುಗೋಪಾಲ್ರವರು, ಮುನ್ನೂರು ಕಾಪ್ ಸಮಾಜ ಕಲಬುರಗಿ ಜಿಲ್ಲಾದ ವಾಸುದೇವ್ ಪಾಟೀಲ್ರವರು, ಆರ್ಯವರ್ಷ ಸಮಾಜದ ಹಿರಿಯರು ಮತ್ತು ರೈಸ್ ಮಿಲ್ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀ ಪುರುಷೋತ್ತಮರಾವ್ ಸಾವಿತ್ರಿ, ಸಮಾಜದ ಅಧ್ಯಕ್ಷ ನಾನು ಗೌರವಾಧ್ಯಕ್ಷ ನನ್ನ ಹೆಸರು ಅಭಿರಾಜಗೌಡ, ಮತ್ತು JDS ಅಧ್ಯಕ್ಷ ವಿರೂಪಾಕ್ಷಿ ಅವರು, ಮಾಜಿ ನಗರ ಅಭಿವೃದ್ಧಿ ನೆನಪುಗಳನ್ನು ಮೆಲುಕು ಹಾಕಿಕೊಳ್ತಾ ಅವರ ಸಹಪಾಠಿಗಳು ಅವರ ಜೊತೆಗೆ ಯಾರ್ಯಾರು ಬೆಳೆದು ಬಂದಿವಿ, ದೊಡ್ಡವರು ಇರ್ಬೋದು, ಸಣ್ಣವರು, ಹಿರಿಯರು ಇರ್ಬೋದು, ಎಲ್ಲ ರಾಜಕೀಯ ಪಕ್ಷಗಳ ಬೇರೆ ಬೇರೆ ಪಕ್ಷದವರು ಎಲ್ಲರೂ ಕೂಡ ಅವನ್ನ ರಾಯಚೂರಿನ ಒಬ್ಬ ಯಜಮಾನ ಅಂತ ಏನು ಹೇಳ್ತೀವಿ. ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ತೊಂದರೆ ಯಾವುದೇ ಇದರಲ್ಲಿ ಬಂದಾಗ ಶಾಂತಿಯ ದೂತ ಅಂತಂದ್ರೆ ಎರಡನೇ ಮಾತು ಆ ರೀತಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ರಾಯಚೂರಿನಲ್ಲಿ ಇವತ್ತು ಶಾಂತಿಪೂರ್ಣವಾಗಿ ಇರಬೇಕಾದ್ರೆ ಅನೇಕ ನಾಯಕರಿದ್ದಾರೆ. ಆ ನಾಯಕರ ಜೊತೆಗೆ ಇವರೆಲ್ಲ ಪ್ರಮುಖವಾದಂಥ ನಾಯಕರು ಬೋಸರಾಜ್ ಸಾಹೇಬ್ ಇದ್ದಾರೆ, ಬಾಲಕೃಷ್ಣ ಇದ್ದಾರೆ, ಆಂಜನೇಯರಿದ್ದರು, ಇವತ್ತು ಅವರೆಲ್ಲ ಇನ್ನು ಅನೇಕ ನಾಯಕರು ನಮ್ಮಲ್ಲಿ MS ಪಾಟೀಲ್. ಈ ಸಂದರ್ಭದಲ್ಲಿ ಬೆಲ್ಲಂ ನರಸರೆಡ್ಡಿ, RK ಅಮರೇಶ್, ಗದಾರ್ ಬೆಟ್ಟಪ್ಪ, ಉಡ್ಕೂರ್ ಕೃಷ್ಣಮೂರ್ತಿ, ಶ್ರೀಕಾಂತರಾವ್ ವಕೀಲ್, ಜಯವಂತರಾವ್ ಪತಂಗೆ, ಸಾವಿತ್ರಿ ಪುರುಷೋತ್ತಮ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ದಿವಂಗತ ಶ್ರೀ ಸುಭಾಷ್ ಚಂದ್ರ ರೆಡ್ಡಿ ಪಾಟೀಲ್ ಶಾವಂತಿಗೇರ ಅವರ 11ನೇ ಪುಣ್ಯಸ್ಮರಣೆ ಅಂಗವಾಗಿ ಅವರ ಅಭಿಮಾನಿಗಳ ಬಳಗ ಹಾಗೂ ರೆಡ್ ಕ್ರಾಸ್ ರಾಯಚೂರು, ಭಾರತ್ ಸೇವಾದಳ, ಜಿಲ್ಲಾ ಸಮಿತಿ ರಾಯಚೂರು, ಜಿಲ್ಲಾ ಸಹಕಾರ ಒಕ್ಕೂಟ ರಾಯಚೂರು ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 28/12/2024ರಂದು ಶನಿವಾರ ಬೆಳಿಗ್ಗೆ 8 ಗಂಟೆಗೆ ಲಲಿತ ರುದ್ರಾಶ್ರಮದಲ್ಲಿ ಉಪಹಾರ ವಿತರಣೆ ಕಾರ್ಯಕ್ರಮ, ಬೆಳಗ್ಗೆ 9:30 ಗಂಟೆಗೆ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ನಲ್ಲಿ ರಕ್ತದಾನ ಶಿಬಿರ, ಮಧ್ಯಾಹ್ನ 2 ಗಂಟೆಗೆ ಇಫಾ ಫೌಂಡೇಶನ್ನಲ್ಲಿ ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅವರ ಅಭಿಮಾನಿಗಳ ಬಳಗ ತಿಳಿಸಿದ್ದಾರೆ. ಸರ್ವರಿಗೂ ಸ್ವಾಗತ. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದೇವದುರ್ಗ ತಾಲೂಕಿನ 3 ಸ್ಥಳದಲ್ಲಿ ಮರಳು ಗಣಿಗಾರಿಕೆಯನ್ನು ಹಟ್ಟಿ ಚಿನ್ನದ ಗಣಿ ಮೂಲಕ ನಿರ್ವಹಿಸಲಾಗುತ್ತಿದೆ. ಆದರೆ ಗಣಿ ಮತ್ತು ಭೂ ವಿಜ್ಞಾನಿ ಇಲಾಖೆ ಅಧಿಕಾರಿ ಪುಷ್ಪಲತಾ ಇವರು ನೀಡಿರುವ ವರದಿಯಂತೆ ಅಕ್ರಮವಾಗಿ ಸಂಗ್ರಹಿಸಿರುವ ದಾಸ್ತಾನ ಇಲಾಖೆ ಸೇರಿದ್ದಲ್ಲ ಎನ್ನುತ್ತಾರೆ. ಇನ್ನು ಹಟ್ಟಿ ಚಿನ್ನದ ಗಣಿ ಅಧಿಕಾರಿಗಳ ಸಂಪರ್ಕಿಸಿದರು ನಮ್ಮದಲ್ಲ ಅನ್ನುತ್ತಾರೆ. ಸರಿಸುಮಾರು 15 ಕೋಟಿ ರೂಪಾಯಿ ಮೌಲ್ಯ ಅಕ್ರಮ ಮರಳು ಯಾರದ್ದು ಎಂಬುದು ಗೊತ್ತಾಗುತ್ತಿಲ್ಲ. ಅಕ್ರಮ ಮರಳಿನ ವಾರಸುದಾರರು ಯಾರೆಂಬುದು ಅಧಿಕಾರಿಗಳಿಗೆ ಗೊತ್ತಿದ್ದರೂ ರಕ್ಷಣೆ ಕೆಲಸ ಮಾಡುತ್ತಿದ್ದಾರೆ. ಹಟ್ಟಿ ಚಿನ್ನದ ಗಣಿ ಅಧಿಕಾರಿಗಳು ವಿನೋದ್ ಕುಮಾರ್ ಎಂಬುವವರಿಗೆ ಸೇರಿ ಸರ್ವೆ ನಂಬರ್ 36/1ರ 3 ಎಕರೆ ಭೂಮಿಯಲ್ಲಿ ಸ್ಟಾಕ್ ಯಾರ್ಡ್ ಮಾಡಿದ್ದಾರೆ. ಮಾಲೀಕರಿಗೆ ಗೊತ್ತಾಗದಂತೆ ಮರಳು ಸಂಗ್ರಹಿಸಲಾಗಿದೆ. ಈ ಕುರಿತು ತಾಲೂಕು ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷರಾಗಿ ಸಹಾಯಕ ಆಯುಕ್ತರಿಗೂ ದೂರು ನೀಡಲಾಗಿದೆ. ಅಲ್ಲದೆ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷರಾಗಿರುವ ಜಿಲ್ಲಾಧಿಕಾರಿ ಉಪಾಧ್ಯಕ್ಷರಾಗಿರುವ
ಎಸ್ಪಿ ಅವರಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ರಾಜಕೀಯ ಪ್ರಭಾವ ಬಳಸಿ ಇಂದಿಗೂ ಅಕ್ರಮ ಮರಳು ದಂಧೆ ಅವ್ಯಾಹತವಾಗಿ ನಡೆಯುತ್ತಿದೆ. ಅಕ್ರಮವಾಗಿ ದಾಸ್ತಾನಿರುವ ಕುರಿತು ಸಂಬಂಧಿಸಿದ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಅಕ್ರಮ ದಾಸ್ತಾನು ಜಿಲ್ಲಾಡಳಿತ ವಶಪಡಿಸಿಕೊಳ್ಳಬೇಕು. ಇಲ್ಲದೆ ಹೋದಲ್ಲಿ ಲೋಕಾಯುಕ್ತರಿಗೆ ದೂರು ನೀಡುವ ಜೊತೆಗೆ ನ್ಯಾಯಾಲಯ ಮೊರೆ ಹೋಗುವುದಾಗಿ ಎಚ್ಚರಿಸಿದರು. ತಾಲೂಕಿನ ಸುಮಾರು 3 ಕಡೆ ಅಟ್ಟಿ ಗೋಲ್ಡ್ ಕಂಪನಿಗೂ ಮೈನಿಂಗ್ ಇದು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. KDP ಸಭೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪುಷ್ಪಲತಾ ಹಿರಿಯ ಬೆಳೆ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿ ಪುಷ್ಪಲತಾ ಅವರು ಒಂದು ವರದಿ ಕೊಡ್ತಾರೆ. 2023ರಲ್ಲಿ ನಡೆದ ಯಾವುದೇ ಗಣಿಗಾರಿಕೆ ನಡೆದಿಲ್ಲ, ಇನ್ನೂ ಪ್ರಾರಂಭ ಹಂತದಲ್ಲಿ ಆದ. 2024ರಲ್ಲಿ ಕೂಡ ಮೊನ್ನೆ ನಡೆದಂಥ KDP ಮೀಟಿಂಗನ್ನು ಅದೇ ಕೊಡ್ತಾಳೆ. ಆ ಕೊಟ್ಟಂಥ ಇದನ್ನು ಜಾಡ್ ಹಿಡ್ಕೊಂಡು ಹೋದಾಗ ಇದು ಅಕ್ರಮ ಆದಂತ ನಮ್ಗೆ ಕಂಡು ಬಂತು. ಅಕ್ರಮ ಆದಂತ ಹೆಂಗೆ ಕಂಡು ಬಂತಂದ್ರೆ ಆ ಸರ್ವೆ ನಂಬರ್ ಇರೋದು 36/1 ಅಂತ ಹೇಳ್ತಾಳೆ. 36/1 ಯಾರು ಹೇಳ್ತಾರೆ? ಅಟ್ಟಿ ಕಂಪ್ನಿಯವರು ಹೇಳ್ತಾರೆ. ನಮ್ಮದು ಸರ್ವೆ ನಂಬರ್ 36/1 3 ಎಕರೆ ಇರೋದು. 3 ಎಕರೆ ಇರೋದು. ಉಳಿದಂಥ ಏನು ಸ್ಟಾಕ್ ಯಾರ್ಡ್ ಅದಲ್ಲ, ಸ್ಟಾಕ್ ಮಾಲ್ ಅದಲ್ಲ, ಅದು ನಮ್ದಲ್ಲ. DMG ಅವ್ರು ಗಮನಕ್ಕೆ ತಂದ್ವಿ. DMG ಅವ್ರಿಗೆ ನಾವು ಇದು ಮಾಡಿ ವರದಿ ಕೊಟ್ಟಿವಿ. ಮತ್ತು ಇದ್ರ ಮುಂದುವರೆದು CO ಅಟ್ಟಿ ಕಂಪ್ನಿ CO ಪ್ರಕಾಶ್ ಅವ್ರಿಗೂ ಸಂಪರ್ಕ ಮಾಡಿದಾಗ ನಾನು ಈಗಾಗಲೇ ಕೂಡ ಸರ್ಕಾರಕ್ಕೆ ನಾವು ಈ ಸರೆಂಡರ್ ಮಾಡೋಕ್ಕೆ ನಾವು ಲೆಟ್ರ್ ಬರ್ತೀವಿ ಅಂತ ಹೇಳಿದ್ರು. ಏನು ನಮ್ಮ ಬೇಡ ಈ ಮರುಗಳಿಗೆ ಬೇಡ ತಿಳಿದು ಇದಂತೇಳಿ ಸರೆಂಡರ್ ಮಾಡೋಕ್ಕೆ ನಾವು ಲೆಟ್ರ್ ಬರ್ತೀವಿ ಅಂತ ಹೇಳಿದ್ರು. ಮುಂದುವರೆದು ನಂಗೆ ಒಂದು ನಂಬರ್ ಕೊಡ್ತೀನಿ, ನಮ್ಮ ಅಧಿಕಾರಿ ಜೊತೆಗೆ ಸಂಪರ್ಕ ಮಾಡಿರಿ. ಆ ಅಧಿಕಾರಿಗಳೆಲ್ಲ ಹೇಳ್ತಾರೆ ಅಂದಾಗ ಅಧಿಕಾರಿನ ಸಂಪರ್ಕ ಮಾಡಿದಾಗ ಹೇಳಿದಾಗ ನಾನು ಈಗಾಗಲೇ ಎಲ್ಲ ನಡೆದಂಥದ್ದು ಏನು ನಮ್ಮ ಅಕ್ಕಪಕ್ಕದಾಗ ನಾದಲ್ಲಿ ಮರಳು ಗಣಿಗಾರಿಕೆ ಅದು ನಮ್ದಲ್ಲ. ಎಲ್ಲಿ ನಿಂತು ಹೇಳಂದ್ರೆ ಹೇಳ್ತೀನಿ, ನಾನು ಖುದ್ದು ಬಂದು ಹೇಳಂದ್ರೆ ಹೇಳ್ತೀನಿ, ನಮ್ದಲ್ಲ ಅಂತ ಹೇಳ್ತಾರೆ. ಇವ್ರನ್ನ ಕೇಳಿದ್ರೆ ಅದು ಎಲ್ಲ ಇದಲ್ಲ ಅಂತ ಒಂದು ಕಾಟಾಚಾರಕ್ಕೆ ಬಂದು ಒಂದು 60 ಲಕ್ಷದಷ್ಟು ಬಂದು ಮೊನ್ನೆ ಪ್ರಕರಣ ದಾಖಲು ಮಾಡ್ಯಾರ. ಅಲ್ಲಿ ಸುಮಾರು ಒಂದು 10-15 ಕೋಟಿಗೂ ಅಧಿಕ ಮೌಲ್ಯದ ಒಂದು ಮರಳು ಸಂಗ್ರಹ ಆದ. ಇವತ್ತು ನಾನು ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದೀನಿ. ನಿನ್ನೆ ಅವರೆಲ್ಲ ಅಟ್ಟಿ ಕಂಪ್ನಿಗೆ ಪೂರ್ತಿ ಬಿಟ್ಬಿಟ್ಟಿನಿ ನಾನಂತ. ನನಗೇನಿದ್ದಿಲ್ಲ. ಅವ್ರಂತಾರೆ ನಮ್ದೇನಿಲ್ಲ, ನಮ್ದೇನಾದ್ರು 3 ಎಕರೆ ನಮ್ಮಂತ ಅವ್ರಂತ. ಈಗ ನಂದೇನಿಲ್ಲ ಅಂತ. ಇದನ್ನು ಮುಂದುವರೆದು ಕೂಡ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದೀನಿ, ಪೊಲೀಸ್ ವರಿಷ್ಠಾಧಿಕಾರಿ ಗಮನಕ್ಕೆ ತಂದೀನಿ. ನಿಮ್ಗೆ ಏನು ದಾಖಲೆ ಬೇಕು ಎಲ್ಲ ದಾಖಲೆ ಕೊಡ್ತೀನಿ. ಅವ್ರ ಮೇಲೆ ಪ್ರಕರಣ ದಾಖಲು ಮಾಡೋಕ್ಕೆ ಯಾಕೆ ಮೀನಮೇಶ ಎಳಿಸ್ತೀರಿ? ಅವ್ರು ಎಂಥ ಪ್ರಭಾವಿಗಳಿರಲಿ, ಆ ಪ್ರಭಾವಿಗಳ ಮೇಲೆ ಪ್ರಕರಣ ದಾಖಲು ಮಾಡಿ ನಿಮ್ಗೆ ದಾಖಲೆ ಕೊಡೋ ಜವಾಬ್ದಾರಿ ನಂದು. ಸಸ್ಪೆಕ್ಟ್ ಅನ್ನೋಕೆ ಏನಿಲ್ಲ, ನಮಗೆಲ್ಲ ಗೊತ್ತಾದ ಬಹಿರಂಗ ಅದ. ಈಗ ಏನಾಗುತ್ತೆ ನಮಗೆ ಗೊತ್ತಾದ. ನಮ್ಗೇನು ಗೊತ್ತದ ಅಂದ್ರೆ ಈಗ ಅಗ್ರಿಮೆಂಟ್ ಮಾಡ್ಕೊಂಡ ಒಂದು ನಿಮ್ಗೆ ಹೊಲದ ಮಾರಕ್ಕೆ ಅಗ್ರಿಮೆಂಟ್ ಮಾಡಿ ಫೋಟೋ ತಗೊಂಡಿಲ್ಲ. ಅಕ್ರಮ ಒಡೆಯವರು ಅಟ್ಟಿ ಕಂಪ್ನಿಯವರೇ ಇದಕ್ಕೆಲ್ಲ ಸಾಥ್ ಕೊಡಕತ್ತಾರ. ಅಟ್ಟಿ ಕಂಪ್ನಿಯವರೇ ಭಾಗಿದಾರರ ಇದ್ರೆ ಲೋಕಲ್ ಅಲ್ಲಿ ತನಿಖೆ ಪೊಲೀಸ್ ಇಲಾಖೆ ತನಿಖೆ ಮಾಡ್ಲಂತ ನಾನು ಅವ್ರಿಗೂ ಕೆಲಸ ಕೊಡಬೇಕಂತ. ನಾನೇ ಎಲ್ಲೋ ಕೆಲಸ ಮಾಡಿ ಅವ್ರಿಗೆ ಯಾಕೆ ಕೊಡ್ಬೇಕು? ನೀನ್ ಏನ್ ಮಾಡ್ತಿದ್ದಿ ಪೊಲೀಸ್ ಇಲಾಖೆಯವ್ರು ಅಂತೇಳಿ ನಾನು SP ಅವ್ರಿಗೆ ಕೂಡ ಅಲ್ಲ ನಾನು ಯಾಕೆ ಅಂದ್ರ ಹೋಗಿ ಕೇಳ್ರಿ ನೀವು ಯಾರು ಸ್ಟಾಕ್ ಮಾಡ್ಯಾರಲ್ಲ, ಒಂದಾಗ ಮಾಲ್ ಹಾಕಿರಲ್ಲ, ಯಾರಿಗೆ ಕೇಳಿ ಹಾಕಿದ್ರಪ್ಪ ನೀವು ಅಂತ ಕೇಳಿದ್ರೆ ಅವ್ರು ಹೇಳ್ತಾರ. ಅವ್ರು ನೀವು ಯಾರಿಗೆ ಕೇಳಿ ಹಾಕಿದ್ರಿ, ಯಾರಿಗೆ ಲೀಸಿಗೆ ಕೊಟ್ಟಿರ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ. ಇಂಥವ್ರು ಬಂದಿದ್ರು, ಇಂಥವ್ರ ಮನೆಗೂ ಸಹಿ ಮಾಡಿ ಬಂದ್ರು ಅಂತ ಹೇಳ್ತಾರೆ. ಸೆಕೆಂಡ್ ಪಾರ್ಟ್ ಯಾರು? ಈ ಸಂದರ್ಭದಲ್ಲಿ ಶರಣಗೌಡ ಸುಂಕೇಶ್ವರ ಹಾಳ, ಆಂಜನೇಯ ನಾಯಕ್, ಮಂಜುನಾಥ್ ಹೇರುಂಡಿ ಸೇರಿ ಇತರರು ಇದ್ದರು. ತೋರಣದಿನ್ನಿ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ವಿಶ್ವನಾಥ್ ಪಾಟೀಲ್ ತೋರಣದಿನ್ನಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡು RDCC ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಗಟ್ಟಿ ಮಾಡಿಕೊಂಡಿದ್ದು, ಚುನಾವಣಾ ಅಧಿಕಾರಿಯನ್ನು ಕಚೇರಿಯಲ್ಲಿ ಇಲ್ಲದಂತೆ ಮಾಡಿ ಆಯ್ಕೆ ಪ್ರಕ್ರಿಯೆ ನಡೆಸಲಾಗಿದೆ ಎಂದು ಕರ್ನಾಟಕ ರೈತ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಯ್ಯ ಕಟ್ಟಿಮನಿ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, RDCC ಬ್ಯಾಂಕಿನ ಅಧ್ಯಕ್ಷರಾಗಿರುವ ವಿಶ್ವನಾಥ್ ಪಾಟೀಲ್ ತೋರಣದಿನ್ನಿ ವಿರುದ್ಧ 4 ಪ್ರಕರಣಗಳು ಈಗಾಗಲೇ ದಾಖಲಾಗಿವೆ. ಇಂದಿಗೂ ಪೊಲೀಸರು ಬಂಧಿಸಿಲ್ಲ. ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯನ್ನು ನೇಮಿಸಿಕೊಳ್ಳಲು ಅಧಿಕಾರ ಇಲ್ಲದೆ ಇದ್ದರೂ ನಿವೃತ್ತ ಅಧಿಕಾರಿ IS ಗಿರೆಡ್ಡಿ ಅವರನ್ನು 9 ತಿಂಗಳ ಅವಧಿಗೆ ನೇಮಿಸಿಕೊಂಡು ಅಕ್ರಮವನ್ನು ರಕ್ಷಿಸಿಕೊಳ್ಳಲು ಹೊರಟಿದ್ದಾರೆ. ಈಗಾಗಲೇ ಬ್ಯಾಂಕಿನಲ್ಲಿ 100 ಕೋಟಿ ಅಕ್ರಮವಾಗಿರುವ ಆರೋಪಗಳಿವೆ. ತೋರಣದಿನ್ನಿ ಸಹಕಾರ ಸಂಘದಿಂದ ಖರೀದಿಸಲಾದ ಆಸ್ತಿಯನ್ನು ವಿಶ್ವನಾಥ್ ಪಾಟೀಲ್ ಇವರು ಸ್ವಂತ ಹೆಸರಿನಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ.
ಸಹಕಾರಿ ಸಂಘದಿಂದ ಖರೀದಿಸಲಾದ ಶಂಕ್ರಮ ಶಿವರಾಯ್ ಎಂಬುವ 18 ಗುಂಟೆ ಜಮೀನನ್ನು ಸಹಕಾರ ಸಂಘಗಳ ರಿಜಿಸ್ಟರ್ ಇಲ್ಲದೆ ರಾಜ್ಯಪಾಲರ ಹೆಸರಿನಲ್ಲಿ ಖರೀದಿ ನೋಂದಣಿ ಮಾಡಬೇಕಿತ್ತು. ಆದರೆ ವಿಶ್ವನಾಥ್ ಪಾಟೀಲ್ ತೋರಣದಿನ್ನಿಯವರು ಸ್ವಂತ ಹೆಸರಿನಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ. ಈಗಾಗಲೇ RDCC ಬ್ಯಾಂಕಿನ ಅಕ್ರಮಗಳ ಕುರಿತು TUCI ಪ್ರಧಾನ ಕಾರ್ಯದರ್ಶಿ R ಮಾಲಸಯ್ಯ ಇವರು ಸಹಕಾರ ಸಂಘಗಳ ಜಂಟಿ ನಿಬಂಧಕರಿಗೆ ದೂರು ನೀಡಿದ್ದಾರೆ. ಗುರುತಾದ ಆರೋಪ ಹೊತ್ತಿರುವ ವಿಶ್ವನಾಥ್ ಪಾಟೀಲ್ ತೋರಣದಿನ್ನಿಯವರನ್ನು ಕೂಡಲೇ ಬಂಧಿಸಬೇಕು. IS ಗಿ ರೆಡ್ಡಿ ಅವಧಿಯಲ್ಲಿ ನಡೆದಿರುವ ನೇಮಕಾತಿ ವ್ಯವಹಾರ ಸಮಗ್ರ ತನಿಖೆ ನಡೆಸಬೇಕು. ಇಲ್ಲದೆ ಹೋದಲ್ಲಿ ಜನವರಿ 10ರಿಂದ RDCC ಬ್ಯಾಂಕ್ ಮುಂದೆ ಅನಿರ್ದಿಷ್ಟ ಧರಣಿ ನಡೆಸುವುದಾಗಿ ಎಚ್ಚರಿಸಿದರು. ಅದಕ್ಕೆ ಅವಿರೋಧವಾಗಿ ಆಯ್ಕೆ ಆಗುವ ಮೂಲಕ RDC ಬ್ಯಾಂಕ್ ನಿರ್ದೇಶಕ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ. ಇದನ್ನು ಕರ್ನಾಟಕ ರೈತ ಸಂಘ ತೀವ್ರವಾಗಿ ಖಂಡಿಸುತ್ತದೆ. ವಿಜಯ್ ವಿಶ್ವನಾಥ್ ಪಾಟೀಲ್ ನಿರ್ದೇಶಕ ಮಂಡಳಿಯ ಅಧ್ಯಕ್ಷನಿಗೆ RDC ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯನ್ನು ನೇಮಕ ಮಾಡಿಕೊಳ್ಳುವ ಅಧಿಕಾರವಿಲ್ಲದಿದ್ದರೂ ತನ್ನ ಕುಲಸ್ಥ ಮತ್ತು ತನ್ನ ನಿವೃತ್ತ ಅಧಿಕಾರಿ ಶ್ರೀ IS ಗಿರೆಡ್ಡಿ ಅವರನ್ನು 9 ತಿಂಗಳ ಅವಧಿಯವರೆಗೆ ನೇಮಕ ಮಾಡಿಕೊಂಡಿರುತ್ತಾರೆ. ಈ 9 ತಿಂಗಳ ಅವಧಿಯಲ್ಲಿ IS ಗಿರೆಡ್ಡಿ ಹಾಗೂ ವಿಶ್ವನಾಥ್ ಪಾಟೀಲ್ ಸೇರಿ 100 ಕೋಟಿಗೂ ಹೆಚ್ಚು ಅವ್ಯವಹಾರ ನಡೆಸಿದ್ದಾರೆ. ಬ್ಯಾಂಕಿನ ಅಧಿಕಾರಿಗಳ ಮೇಲೆ ಕಾನೂನು ಬಾಹಿರ ಕ್ರಮ ಜರುಗಿಸಿ ಅವರಿಂದ 16 ಲಕ್ಷ ಲೂಟಿ ವಸೂಲಿ ಮಾಡಿರುತ್ತಾರೆ. ಸಹಕಾರ ಇಲಾಖೆಯು ರೈತರು RDC CEO ಹುದ್ದೆಯನ್ನು ಖಾಲಿ ಎಂದು ತೋರಿಸಿದರೆ ವಿಶ್ವನಾಥ್ ರೆಡ್ಡಿ ಅಕ್ರಮವಾದ IS ರೆಡ್ಡಿಯವರನ್ನು ನೇಮಕ ಮಾಡಿ ಗುರುತರ ಅಪರಾಧವೆಸಗಿದ್ದಾನೆ. ಇದರಿಂದ ಈ ಸಂಸ್ಥೆಗೆ ಭಾರಿ ನಷ್ಟವಾಗಿರುವುದರಿಂದ RDC ಬ್ಯಾಂಕಿನ ಹಗಲದೋಡಿ ಅಧಿಕಾರಿ ವಿಶ್ವನಾಥ್ ಪಾಟೀಲನ್ನು ಬಂಧಿಸಿ ಹಾಗೂ ಅಧ್ಯಕ್ಷ ಪದಚ್ಯುತಿ ಮಾಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿ ಆಗ್ರಹಪಡಿಸುತ್ತೇವೆ. ತೋರಣದಿನ್ನಿ ವ್ಯವಸಾಯ ಸಹಕಾರ ಸಂಘಕ್ಕಾಗಿ ಸಂಘದ ಹಣ ಕೊಟ್ಟು ಖರೀದಿಸಿದ ಆಸ್ತಿಯನ್ನು ಇದೇ ವಿಶ್ವನಾಥ್ ರೆಡ್ಡಿ ತನ್ನ ಹೆಸರಿನಲ್ಲಿ ನೋಂದಣಿ ಮಾಡಿಸಿಕೊಂಡು ತನ್ನ ಸ್ವಂತ ಆಸ್ತಿಯನ್ನಾಗಿ ವರ್ಗಾವಣೆ ಮಾಡಿಸಿಕೊಂಡಿರುತ್ತಾರೆ. ತೋರಣದಿನ್ನಿ ರೈತರ ಸಹಕಾರ ಸಂಘದ ಕಾರ್ಯಾಲಯದ ಹೆಸರಲ್ಲಿ ಈ ಅವ್ಯವಹಾರ ನಡೆದಿದೆ. ಶ್ರೀಮತಿ ಶಂಕರಮ್ಮ ಶಿವರಾಯ್ ಎಂಬುವರಿಂದ ಸರ್ವೆ ನಂಬರ್ 133 ಗುಂಟೆ ಜಮೀನ್ ನೋಂದಣಿ ಸಂಖ್ಯೆ 4720/2005/6ರಲ್ಲಿ ಖರೀದಿ ಮಾಡಲಾಗಿದೆ. ಸಹಕಾರ ಇಲಾಖೆ ನಿಯಮಗಳ ಪ್ರಕಾರ ಇಲಾಖೆಯ ಅಡ್ಮಿನಿಸ್ಟ್ರೇಟರ್ ಅಥವಾ ಕರ್ನಾಟಕ ಕೃತವಾದ ಅಪರಾಧಗಳು ಹಿನ್ನೆಲೆಯಲ್ಲಿ ಸರ್ಕಾರವು ಈ ವಿಶ್ವನಾಥ್ ಪಾಟೀಲ್ ಅವರನ್ನು RDCC ಅಧ್ಯಕ್ಷ ಸ್ಥಾನದಿಂದ ಕೂಡಲೇ ಪ್ರತಿಷ್ಠಿತಗೊಳಿಸಬೇಕು. IS ಗಿರೆಡ್ಡಿ ಅವಧಿಯಾದ ಎಲ್ಲ ಆದೇಶಗಳನ್ನು ಬ್ಯಾಂಕಿನ ವಹಿವಾಟುಗಳು ತನಿಖೆಗೊಳಪಡಿಸಬೇಕು ಮತ್ತು 4 ಪೊಲೀಸ್ ಪ್ರಕರಣ ದಾಖಲಾಗುವ ಹಿನ್ನೆಲೆಯಲ್ಲಿ ವಿಶ್ವನಾಥ್ ಪಾಟೀಲ್ IS ಗಿರೆಡ್ಡಿ ಹಾಗೂ ಇತರ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಕರ್ನಾಟಕ ರೈತ ಸಂಘ ಈ ಪತ್ರಿಕಾಗೋಷ್ಠಿಯ ಮೂಲಕ ಸರ್ಕಾರವನ್ನು ಒತ್ತಾಯಿಸುತ್ತೇವೆ. ರೈತರಿಗೆ ಸ್ಪಂದಿಸದೇ ಇದ್ದರೆ ಜನವರಿ 10ನೇ ತಾರೀಕು 2025ರಂದು RDC ಬ್ಯಾಂಕ್ ಮುಂದೆ ಅನಿರ್ದಿಷ್ಟ ಧರಣಿ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಈ ಮೂಲಕ ಈ ಸಂದರ್ಭದಲ್ಲಿ ಗಿರಿಲಿಂಗಸ್ವಾಮಿ, ರಾಮಕೃಷ್ಣ, ಮುಬಾರಕ್ ಇದ್ದರು. ರಾಯಚೂರು ನಗರಸಭೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿದ್ದು ಹೊಸದಾಗಿ 344 ಹುದ್ದೆಗಳನ್ನು ಸೃಜಿಸಿ ಆರ್ಥಿಕ ಇಲಾಖೆ ಅನುಮೋದನೆಯೊಂದಿಗೆ ಮಂಜೂರು ಮಾಡಿ ನಗರಾಭಿವೃದ್ಧಿ ಇಲಾಖೆ ಅಧೀನ ಕಾರ್ಯದರ್ಶಿ ನಾಗೇಶ್ಗೆ ಆದೇಶಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಪ್ರಸ್ತಾವನೆ ಮೇರೆಗೆ ರಾಜ್ಯದ ಮಹಾನಗರ ಪಾಲಿಕೆಗಳ ವೃಂದ ಮತ್ತು ನೇಮಕಾತಿ ನಿಯಮ 2011ರ ಅನ್ವಯ ಹೊಸ ಮಹಾನಗರ ಪಾಲಿಕೆಗಳಿಗೆ ಹುದ್ದೆಗಳನ್ನು ಸೃಜಿಸಿ ಆದೇಶಿಸಲಾಗಿದೆ. ನೇರ ಪಾವತಿ ವಿಧಾನದಲ್ಲಿ 75 ಪೌರ ಕಾರ್ಮಿಕರು, ಹೊರಗುತ್ತಿಗೆ ಆಧಾರದ ಮೇಲೆ ಲೋಡರ್ 50 ಜನ, ವ್ಯಾಲ್ಮ್ಯಾನ್ 25, ನೀರು ಸರಬರಾಜು ಸಹಾಯಕರು 25, ಸ್ಯಾನಿಟರಿ ಸೂಪರ್ವೈಸರ್ 25, UGD ಹೆಲ್ಪರ್ 15, ಡಾಟಾ ಎಂಟ್ರಿ ಆಪರೇಟರ್ 10, SDA 10 ಹುದ್ದೆಗೆ ವೃಂದ ಮತ್ತು ನೇಮಕಾತಿ ನಿಯಮಗಳ ಅನ್ವಯ ನೇಮಿಸಿಕೊಳ್ಳಲಾಗುತ್ತದೆ. ಪ್ಲಂಬರ್ 10 ಹುದ್ದೆ, ಬಿಲ್ ಕಲೆಕ್ಟರ್ 9, ಟೆಂಡರ್ 7, ಬುರೈಲ್ ಗ್ರೌಂಡ್ ವಾಟರ್ ಮ್ಯಾನ್ 7 ಹುದ್ದೆಗಳನ್ನು ಹೊರಗುತ್ತಿಗೆ ಮೇಲೆ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ. FGRI 6 ಹುದ್ದೆಗಳು, 6 ವಾಚ್ಮ್ಯಾನ್, 5 FDA, 4 ಆಫೀಸ್ ಮ್ಯಾನೇಜರ್, 4 ಜೂನಿಯರ್ ಇಂಜಿನಿಯರ್ ಹುದ್ದೆಗಳು ವೃಂದ ಮತ್ತು ನೇಮಕಾತಿ ನಿಯಮಗಳ ಮೇಲೆ ನೇಮಿಸಲಾಗುತ್ತದೆ.
4 ಚಾಲಕರು, 4 ಜನ ಕಚೇರಿ ಚಾಲಕರು, ಹೊರಗುತ್ತಿಗೆ ಮೇಲೆ ನೇಮಕಾತಿ 3 ಅಸಿಸ್ಟೆಂಟ್ ಇಂಜಿನಿಯರ್, 3 ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್, 3 ಸೂಪರ್ವೈಸರ್, 3 ಸರ್ವೇಯರ್, 3 ಗಾರ್ಡನರ್, 2 ಎಕ್ಸಿಕ್ಯೂಟಿವ್ ಇಂಜಿನಿಯರ್, 3 ಜೋನಲ್ ಇಂಜಿನಿಯರ್, 2 ಎಇಇ, 3 ಸಿವಿಲ್, 2 ಯುಜಿಡಿ, 2 ಪರಿಸರ ಇಂಜಿನಿಯರ್ಗಳನ್ನು ವೃಂದ ಮತ್ತು ನೇಮಕಾತಿ ಅನ್ವಯ ನೇಮಿಸಲಾಗುತ್ತದೆ. 2 ಸಹಾಯಕ ಕಂದಾಯ ಅಧಿಕಾರಿ, 2 ಕಮ್ಯುನಿಟಿ ಕಾರ್ಯದರ್ಶಿ, 2 ಸರ್ವೆ ಸೂಪರ್ವೈಸರ್, 2 ಜೂನಿಯರ್ ಇಂಜಿನಿಯರ್ ಯುಜಿಡಿ, 2 ಯುಜಿಡಿ ಇನ್ಸ್ಪೆಕ್ಟರ್, 1 ಡೆಪ್ಯೂಟಿ ಕಮಿಷನರ್, 2 ಕಂದಾಯ, 1 ಚೀಫ್ ಅಕೌಂಟ್ ಆಫೀಸರ್, ಟೌನ್ ಪ್ಲಾನಿಂಗ್ ಆಫೀಸರ್, ಸಹಾಯಕ ಅಕೌಂಟಿಂಗ್ ಆಫೀಸರ್ಸ್, ಆಡಿಟ್ ಆಫೀಸರ್, ಹೆಡ್ ಗಾರ್ಡನರ್ ಸೇರಿ 344 ಹುದ್ದೆಗಳನ್ನು ನೇಮಿಸಲು ಅನುಮೋದನೆ ದೊರಕಿದಂತಾಗಿದೆ. ನಗರಾಭಿವೃದ್ಧಿ ಇಲಾಖೆ 344 ಹುದ್ದೆಗಳನ್ನು ನೇಮಕಾತಿ ಅನುಮೋದನೆ ನೀಡಿದ್ದು ಪಾರದರ್ಶಕವಾಗಿ ನೇಮಕಾತಿ ನಡೆಯಬೇಕಿದೆ. ಈ ಹಿಂದೆ ಪೌರ ಕಾರ್ಮಿಕರ ನೇಮಕಾತಿಯಲ್ಲಿ ಅಕ್ರಮ ಎಸಗಿರುವ ದೂರು ದಾಖಲಿದ್ದರೂ ಇಂದಿಗೂ ಕ್ರಮವಾಗಿಲ್ಲ. ರಾಜಕೀಯ ಪ್ರಭಾವ ಬಳಸಿ ಕೆಲಸ ಮಾಡದವರ ಹೆಸರಿನಲ್ಲಿ ವೇತನ ಪಡೆಯುತ್ತಿರುವುದು ನಗರಸಭೆಯಲ್ಲಿ ನಡೆಯುತ್ತಿದೆ. ಮಹಾನಗರ ಪಾಲಿಕೆಯಾಗಿ ಅಗತ್ಯವಿರುವ ನೇಮಕಾತಿಯಲ್ಲಿ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಆಡಳಿತ ಯಾವುದೇ ಅಕ್ರಮಗಳಿಗೆ ಅವಕಾಶ ಇಲ್ಲದೆ ಅರ್ಹರನ್ನು ನೇಮಿಸಿಕೊಳ್ಳಲು ಒತ್ತು ನೀಡಬೇಕಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಏಮ್ಸ್ ಹೋರಾಟ ಸಮಿತಿ ನಿಯೋಗ ಕೇಂದ್ರ ರಾಜ್ಯ ಗೃಹ ಸಚಿವರ ಭೇಟಿ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಕುರಿತು ಪ್ರಧಾನಿಗಳೊಂದಿಗೆ ಚರ್ಚಿಸುವ ಭರವಸೆ ನೀಡಿದ ಸಂಜಯ್ ಬಂಡಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂಪುಟದಿಂದ ವಜಾಗೊಳಿಸಲು ಆಗ್ರಹಿಸಿ ಸಂಘಟನೆಗಳಿಂದ ಧರಣಿ. ರಂದು ಮಾಜಿ ಶಾಸಕ ಎ ಪಾಪರೆಡ್ಡಿ ಜನ್ಮದಿನದ ಅಂಗವಾಗಿ 300 ಮುಕುಟ ಅಭಿನಂದನಾ ಗ್ರಂಥ ಲೋಕಾರ್ಪಣೆ. ಹರವಿನಾಗನಗೌಡ. ದೇವದುರ್ಗದ ಕರ್ಕಿಹಳ್ಳಿ ಅನಧಿಕೃತ ಮರಳು ದಾಸ್ತಾನು ಜಪ್ತಿಗೊಳಿಸದಿದ್ದರೆ ನ್ಯಾಯಾಲಯ ಮೊರೆ. ಬಸವರಾಜ್ ನಾಯಕ್ ಕೊತ್ತದೊಡ್ಡಿ. ಆರ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ವಿಶ್ವನಾಥ್ ಪಾಟೀಲ್ ತೋರಣದಿನ್ನಿ ಬಂಧನಕ್ಕೆ ಆಗ್ರಹಿಸಿ ಜನವರಿ 10ರಿಂದ ಅನಿರ್ದಿಷ್ಟ ಧರಣಿ. ಮಲ್ಲಯ್ಯ ಕಟ್ಟಿಮನಿ. ರಾಯಚೂರು ಮಹಾನಗರ